ಬಹಳ ಹಿಂದೆ ದೇವತೆಗಳು ಮತ್ತು ಅಸುರರು ಇದ್ದರು. ಒಮ್ಮೆ ಋಷಿ ದುರ್ವಾಸರು ದೇವರಾಜ ಇಂದ್ರನಿಗೆ ಒಂದು ದಿವ್ಯಾಹಾರವನ್ನು ಕೊಟ್ಟರು. ಇಂದ್ರನು ಅದನ್ನು ಗೌರವಿಸದೆ ತನ್ನ ಆನೆಯ ಮೇಲೆ ಹಾಕಿದನು. ಆ ಆನೆ ಅದನ್ನು ಕಾಲಿನಿಂದ ತುಳಿದು ಹಾಳುಮಾಡಿತು. ಇದರಿಂದ ದುರ್ವಾಸರಿಗೆ ತುಂಬಾ ಕೋಪ ಬಂದು ದೇವತೆಗಳ ಶಕ್ತಿ ಮತ್ತು ಐಶ್ವರ್ಯ ಕಡಿಮೆಯಾಗಲಿ ಎಂದು ಶಾಪ ನೀಡಿದರು. ಶಾಪದ ಪರಿಣಾಮವಾಗಿ ದೇವತೆಗಳು ದುರ್ಬಲರಾದರು. ಅಸುರರು ಅವರನ್ನು ಸೋಲಿಸಿ ಸ್ವರ್ಗವನ್ನು ವಶಪಡಿಸಿಕೊಂಡರು. ಭಯಗೊಂಡ ದೇವತೆಗಳು ವಿಷ್ಣುವಿನ ಬಳಿ ಸಹಾಯ ಕೇಳಲು ಹೋದರು. ವಿಷ್ಣು ಹೇಳಿದನು, ನೀವು ಅಮೃತವನ್ನು ಕುಡಿದರೆ ಮತ್ತೆ ಶಕ್ತಿ ಬರುತ್ತದೆ. ಅಮೃತ ಸಮುದ್ರದಲ್ಲಿ ಇದೆ. ಅದಕ್ಕಾಗಿ ಸಮುದ್ರ ಮಂಥನ ಮಾಡಬೇಕು. ಆದರೆ ದೇವತೆಗಳು ಒಬ್ಬರೇ ಮಂಥನ ಮಾಡಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ವಿಷ್ಣುವಿನ ಸಲಹೆ ಮೇರೆಗೆ ಅಸುರರ ಜೊತೆ ಒಪ್ಪಂದ ಮಾಡಿಕೊಂಡರು. ಒಪ್ಪಂದ: ಅಮೃತ ಬಂದರೆ ಇಬ್ಬರೂ ಹಂಚಿಕೊಳ್ಳಬೇಕು. ಮಂಥನಕ್ಕೆ ಸಿದ್ಧತೆ: ಮಂದರ ಪರ್ವತ, ಮಂಥನದ ದಂಡ, ವಾಸುಕಿ ನಾಗ, ಹಗ್ಗ, ಕ್ಷೀರ ಸಾಗರ, ಮಂಥನ ಮಾಡಬೇಕಾದ ಸಮುದ್ರ. ದೇವತೆಗಳು ಒಂದು ಕಡೆ, ಅಸುರರು ಇನ್ನೊಂದು ಕಡೆ ನಿಂತು ವಾಸುಕಿ ನಾಗನನ್ನು ಹಿಡಿದು ಮಂಥನ ಆರಂಭಿಸಿದರು. ಆದರೆ ಮಂದರ ಪರ್ವತ ಮುಳುಗಿತು. ಆಗ ವಿಷ್ಣು ಕೂರ್ಮ ಅವತಾರ, ಆಮೆ ರೂಪ ತಾಳಿ ಪರ್ವತವನ್ನು ತನ್ನ ಬೆನ್ನ ಮೇಲೆ ಹಿಡಿದುಕೊಂಡನು. ಮಂಥನ ಮುಂದುವರಿಯಿತು. ಮೊದಲು ಬಂದದ್ದು ಹಾಲಾಹಲ ವಿಷ. ಮಂಥನದಿಂದ ಮೊದಲು ಭಯಾನಕ ವಿಷ ಹೊರಬಂದಿತು. ಆ ವಿಷದಿಂದ 3 ಲೋಕಗಳಿಗೂ ಅಪಾಯವಾಯಿತು. ಎಲ್ಲರೂ ಭಯಗೊಂಡರು. ಲೋಕದ ಒಳಿತಿಗಾಗಿ ಅದನ್ನು ಶಿವನು ಕುಡಿದನು. ಆದರೆ ತನ್ನ ಕಂಠದಲ್ಲಿ ಮಾತ್ರ ಇಟ್ಟುಕೊಂಡನು. ಅದರಿಂದ ಅವನ ಕಂಠ ನೀಲಿಯಾಗಿ ಅವನಿಗೆ ನೀಲಕಂಠ ಎಂಬ ಹೆಸರು ಬಂತು. ನಂತರ ಬಂದ ಅಮೂಲ್ಯ ವಸ್ತುಗಳು. ಮಂಥನದಿಂದ ಒಂದೊಂದಾಗಿ ಅನೇಕ ಅಮೂಲ್ಯ ವಸ್ತುಗಳು ಹೊರಬಂದವು. ಕಾಮಧೇನು, ಎಲ್ಲಾ ಬಯಕೆಗಳನ್ನು ಕೊಡುವ ಹಸು. ಐರಾವತ, ಇಂದ್ರನ ಆನೆ. ಕಲ್ಪವೃಕ್ಷ, ಅಪ್ಸರೆಯರು. ಲಕ್ಷ್ಮೀ ದೇವಿ ವಿಷ್ಣುವನ್ನು ವರಿಸಿದಳು. ಚಂದ್ರ, ಧನ್ವಂತರಿ ಅಮೃತ ಕುಂಭದೊಂದಿಗೆ. ಅಮೃತಕ್ಕಾಗಿ ಜಗಳ. ಧನ್ವಂತರಿ ಅಮೃತ ಕುಂಭ ತಂದಾಗ ಅಸುರರು ಅದನ್ನು ಕಿತ್ತುಕೊಂಡರು. ದೇವತೆಗಳು ಮೋಸ ಹೋಗಿದ್ದೇವೆಂದು ವಿಷ್ಣುವನ್ನು ಪ್ರಾರ್ಥಿಸಿದರು. ಆಗ ವಿಷ್ಣು ಮೋಹಿನಿ ಅವತಾರ ತಾಳಿ ಸುಂದರ ಸ್ತ್ರೀಯ ರೂಪದಲ್ಲಿ ಬಂದು ಅಸುರರನ್ನು ಮೋಹಗೊಳಿಸಿದನು. ಅವರು, ನೀನೇ ಅಮೃತ ಹಂಚುವೆ ಎಂದು ಹೇಳಿದರು. ಮೋಹಿನಿ ದೇವತೆಗಳಿಗೆ ಮಾತ್ರ ಅಮೃತ ಕೊಟ್ಟಳು. ರಾಹು ಕೇತು ಕಥೆ. ರಾಹು ಎಂಬ ಒಬ್ಬ ಅಸುರ ಮಾತ್ರ ದೇವತೆಯ ರೂಪ ತಾಳಿ ಅಮೃತ ಕುಡಿದನು. ಆದರೆ ಸೂರ್ಯ ಮತ್ತು ಚಂದ್ರ ಅವನನ್ನು ಗುರುತಿಸಿದರು. ವಿಷ್ಣು ತನ್ನ ಚಕ್ರದಿಂದ ಅವನ ತಲೆಯನ್ನು ಕತ್ತರಿಸಿದನು. ಆದರೆ ಅಮೃತ ಕುಡಿದಿದ್ದರಿಂದ ತಲೆ ರಾಹು, ದೇಹ ಕೇತು ಎಂದು ಆಕಾಶದಲ್ಲಿ ಉಳಿದರು. ಕೊನೆ ಫಲ: ಅಮೃತ ಕುಡಿದ ದೇವತೆಗಳು ಮತ್ತೆ ಶಕ್ತಿಶಾಲಿಗಳಾದರು. ಅಸುರರನ್ನು ಸೋಲಿಸಿ ಸ್ವರ್ಗವನ್ನು ಮರಳಿ ಪಡೆದರು. ಈ ಕಥೆಯಿಂದ ಕಲಿಯುವ ಪಾಠಗಳು: ಅಹಂಕಾರ ನಾಶಕ್ಕೆ ಕಾರಣವಾಗುತ್ತದೆ. ಸಹನೆ ಮತ್ತು ಬುದ್ಧಿ ಇದ್ದರೆ ಜಯ ಸಿಗುತ್ತದೆ. ಕೆಟ್ಟದನ್ನು ಮೊದಲು ಸಹಿಸಬೇಕಾಗುತ್ತದೆ, ನಂತರ ಒಳ್ಳೆಯದು ಬರುತ್ತದೆ.